ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಇದು ಬಂದು ವರಮಹಾಲಕ್ಷ್ಮಿ ಹಬ್ಬದ ದಿವಸದ ವ್ಲಾಗ್ ಆಗಿರುತ್ತೆ. ಸೊ ಮಾರ್ನಿಂಗ್ 4:30ಗೆ ಎದ್ದು ಫಸ್ಟ್ ಸ್ನಾನ ಮಾಡಿ ಇವಾಗೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಸ್ನಾನ ಎಲ್ಲ ಆದಮೇಲೆ ಈಗ ಕಸ ಎಲ್ಲ ಗುಡಿಸ್ಕೊಂಡು ಬರ್ತಾಯಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ನೆಲ ಎಲ್ಲ ಸೀಟಬೇಕು. ಓಕೆ ಫ್ರೆಂಡ್ಸ್, ಈಗ ನೋಡ್ತಾ ಇರ್ಬೋದು ನೆಲ ಎಲ್ಲ ಸೀಟೋದಕ್ಕೆ ಮಾಪೆಲ್ಲ ರೆಡಿ ಮಾಡಿಕೊಂಡು ತಂದಿದ್ದೀನಿ. ಆ್ಯಂಡ್ ಅರ್ಲಿ ಮಾರ್ನಿಂಗ್ ಆಗಿರೋದ್ರಿಂದ ಧನ್ವಿತ್ ಕೂಡ ಎದ್ದಿರಲಿಲ್ಲ. ಸೊ ನನಗೆ ಈಸಿ ಆಯಿತು ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಳೋದಕ್ಕೆ. ಆ್ಯಂಡ್ ಇನ್ನೊಂದು ಏನಂದರೆ, ನಾನು ನೆಕ್ಸ್ಟ್ ಬಿಫೋರ್ ಡೇನೇ ಏನು ಕ್ಲೀನ್ ಮಾಡಿರಲಿಲ್ಲ. ಅವತ್ತೇ ಎಲ್ಲ ಸ್ನಾನ ಮಾಡಿ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಎಲ್ಲ ಹಾಗೆ ಪೆಂಡಿಂಗಲ್ಲಿತ್ತು. ಸೊ ಅದಕ್ಕೆ 4:30ಗೆ ಎದ್ದು ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ನಮ್ಮನೆಗೆ ಬಂದು ಮುಖವಾಡ ಸೀರೆ ಎಲ್ಲ ಉಡಿಸಿ ಆ ಥರ ಏನು ಲಕ್ಷ್ಮಿ ಪೂಜೆ ಮಾಡಲ್ಲ, ಜಸ್ಟ್ ಸಿಂಪಲ್ಲಾಗಿಯೇ ಪೂಜೆ ಮಾಡೋ ಅಂಥದ್ದು. ಆ್ಯಂಡ್ ಇವಾಗ ನೆಲ ಎಲ್ಲ ಸೀಟಿದ್ದಾದಮೇಲೆ ಇದು ದೇವ್ರ ಸಾಮಾನುಗಳು ಏನಿರುತ್ತಲ್ಲ, ದೀಪಗಳು ಅವೆಲ್ಲ ವಾಶ್ ಮಾಡೋಣ ಅಂದ್ಬಿಟ್ಟು ಅದೆಲ್ಲ ಎತ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇದೆಲ್ಲ ವಾಶ್ ಆದಮೇಲೆ ಫೋಟೋನ ಕೂಡ ಸೀಟಬೇಕು. ನಾನು ಯಾವುದೂ ಮುಂಚೆ ಮಾಡಿರಲಿಲ್ವಲ್ಲ, ಸೊ ಅದಕ್ಕೆ ಎಲ್ಲ ಮಾರ್ನಿಂಗ್ ಎದ್ದೆ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಡೇ ಬಿಫೋರೇ ಮಾಡ್ಕೊಂಡಿರ್ತಾರೆ ಲಕ್ಷ್ಮಿ ಎಲ್ಲ ಕುಂಡಿಸೋರು. ಯಾಕಂದರೆ ಅವತ್ತಿನ ದಿವಸ ಬೇಗ ಪೂಜೆ ಮಾಡಬೇಕಿರೋದ್ರಿಂದ ಎಲ್ಲ ಮಾಡೋದಕ್ಕೆ ಆಗೋದಿಲ್ಲ ಅಂದ್ಬಿಟ್ಟು. ಆ್ಯಂಡ್ ಈಗ ನೋಡ್ತಾ ಇರ್ಬೋದು ತೊಳೆಯೋದೆಲ್ಲ ಸಿಂಕಿಗೆ ಹಾಕ್ತಾ ಇದ್ದೀನಿ. ಓಕೆ ಗೈಸ್, ಈಗ ನೋಡ್ತಾ ಇರ್ಬೋದು ಇದು ಬಂದು ಸಿಲ್ವರ್ ಐಟಮ್ಸ್ಗಳು, ದೀಪ ಮತ್ತು ಅರಿಶಿನ ಕುಂಕುಮ ಭರಣಿ. ಇದನ್ನು ನಾನು ವಾಶ್ ಮಾಡಿಬಿಟ್ಟು ಜಿಪ್ಲಾಕ್ ಕವರಲ್ಲಿ ಹಾಕಿಟ್ಟಿರ್ತೀನಿ. ಅದೇನೂ ಆಗೋದಿಲ್ಲ, ಹೇಗಿರುತ್ತೋ ಹಾಗೇ ಇರುತ್ತೆ. ಹಾಗೇ ಇಡೋದಕ್ಕಿಂತ ಈ ಥರ ಕವರಲ್ಲಿ ಏನಾದರೂ ಹಾಕ್ಬಿಟ್ಟಿಡಿ, ತುಂಬ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪನೂ ಕೂಡ ಏನಿರೋದಿಲ್ಲ, ಹೆಂಗೆ ವಾಶ್ ಮಾಡಿರ್ತೀವೋ ಹಾಗೇ ಇರುತ್ತೆ. ಸೊ ತುಂಬ ದಿವಸ ಆಗಿತ್ತಲ್ಲ ಎತ್ತಿಟ್ಟು, ಸೊ ಇದು ಕೂಡ ತೊಳ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ವಾಶ್ ಮಾಡೋದಕ್ಕೆ ತಂದಿದ್ದೀನಿ ಎರಡನ್ನೂ. ದೀಪ ಪ್ಲೇನ್ ಇದೆ, ಅರಿಶಿನ ಕುಂಕುಮ ಭರಣಿ ಮಾತ್ರ ಸ್ವಲ್ಪ ಡಿಸೈನ್ ಇರೋ ಅಂಥದ್ದು. ಸೊ ಇದು ಕೂಡ ಅದ್ರ ಜೊತೆಗೆ ವಾಶ್ ಮಾಡಬೇಕು. ಹಬ್ಬದಲ್ಲಿ ನಾನು ನಾರ್ಮಲ್ ತಾಮ್ರದ ದೀಪ ಇರುತ್ತಲ್ಲ ಅದರಲ್ಲಿ ದೀಪ ಹಚ್ಚೋದಿಲ್ಲ, ಬೆಳ್ಳಿದೇನಿರುತ್ತೆ ಅದರಲ್ಲೇ ದೀಪ ಹಚ್ಚೋ ಅಂಥದ್ದು. ಆ್ಯಂಡ್ ಲಕ್ಷ್ಮಿ ಮುಂದೆ ಇಟ್ಟಾಗೂ ಅಷ್ಟೇ ಅರಿಶಿನ ಕುಂಕುಮ ಎಲ್ಲ ಇದರಲ್ಲೇ ನಾನು ತುಂಬಿಟ್ಟು ಇಡೋ ಅಂಥದ್ದು. ಆ್ಯಂಡ್ ಈಗ ನೋಡ್ತಾ ಇರ್ಬೋದು ದೇವ್ರ ಫೋಟೋ ಮತ್ತು ಅದೆಲ್ಲ ಸೀಟ್ಕೊಳ್ತಾ ಇದ್ದೀನಿ. ಡೇ ಬಿಫೋರೇ ಮಾಡ್ಕೊಳ್ಳೋದ್ರಿಂದ ತುಂಬ ಟೈಮ್ ಸೇವ್ ಆಗುತ್ತೆ ಮಾರ್ನಿಂಗ್ ಬೆಳಗ್ಗೆನೇ ಎದ್ದು ಮಾಡೋರಿಗೆ. ನಮ್ಮ ಮನೇಲೇನು ಜಾಸ್ತಿ ಫೋಟೋಸ್ ಆಗಲಿ ಇದೆಲ್ಲ ಏನಿಲ್ಲ, ಒಂದೇ ಸಿಂಗಲ್ ಫೋಟೋ ಮತ್ತು ಇನ್ನೊಂದು ಚಿಕ್ಕದು, ಅದು ಶೃಂಗೇರಿ ಶಾರದಾಂಬೆದು ಫೋಟೋ, ಅದೆರಡೇ ಇರೋವಂಥದ್ದು. ಬೇಗ ಆಗಿಬಿಡುತ್ತೆ ಬೆಳಿಗ್ಗೆ ಮಾಡಿಕೊಂಡ್ರು ಕೂಡ. ಇವಾಗೆಲ್ಲ ನೋಡ್ತಾ ಇರ್ಬೋದು ಫುಲ್ ವಾಶ್ ಮಾಡಿ ತೊಗೊಂಡು ಬಂದಿದ್ದೀನಿ. ಸೊ ಇದಕ್ಕೂ ಎಲ್ಲ ರೆಡಿ ಮಾಡಿ ಬಿಟ್ಬಿಡ್ಬೇಕು. ಆ್ಯಂಡ್ ಫಸ್ಟೇ ಸೀರೆ ಉಟ್ಕೊಂಡು ರೆಡಿ ಮಾಡೋದಕ್ಕೆ ಸ್ವಲ್ಪ ರಿಸ್ಕ್ ಅನಿಸುತ್ತೆ ನನಗೆ. ಅದಕ್ಕೆ ನಾನು ಸ್ನಾನ ಮಾಡಿ ನಾರ್ಮಲ್ ಈ ಥರ ಟಾಪ್ ಯಾವುದಾದ್ರೂ ಹಾಕ್ಕೊಂಡು ಎಲ್ಲ ರೆಡಿ ಮಾಡಿ ಬಿಟ್ಟ ಮೇಲೆ ನಾನು ಸೀರೆ ಹಾಕ್ಕೊಳ್ಳೋ ಅಂಥದ್ದು. ಸೀರೆ ಎಲ್ಲ ಹಾಕ್ಕೊಂಡು ರೆಡಿಯಾಗಿ ಪೂಜೆ ಮಾಡೋ ಅಂಥದ್ದು. ಸೊ ಇವಾಗ ಇದಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವಾಗ ಹೂ ನೋಡ್ತಾ ಇರ್ಬೋದು, ಇದು ಬಂದು ಮಲ್ಲಿಗೆ ಹೂ. ಆಲ್ಮೋಸ್ಟ್ 2 ಡೇಸ್ ಬಿಫೋರೇ KR ಮಾರ್ಕೆಟ್ಗೆ ಹೋಗಿ ತಂದಿರೋ ಅಂಥದ್ದು. ಒಂಚೂರು ಏನಾಗಿರಲಿಲ್ಲ, ತುಂಬ ಚೆನ್ನಾಗೇ ಇತ್ತು. ಆ್ಯಂಡ್ ಇದು ಬಂದು ನಾರ್ಮಲ್ ಹೂವನ್ನ ಹಾಗೆ ತಂದುಬಿಟ್ಟು ಮನೇಲೇ ಹಾರ ಮಾಡಿದ್ದಂಥದ್ದು. ನಾನೇ ಮಾಡಿರೋದು ಅದು ಹಾರ, ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಆ್ಯಂಡ್ ಇವಾಗ ಕಳ್ಸೋಕ್ಕೆಲ್ಲ ಎಲೆ ಇಟ್ಟು ಪೂಜೆ ರೆಡಿ ಮಾಡ್ತಾ ಇದ್ದೀನಿ. ಕ್ಲೀನಿಂಗ್ ಎಲ್ಲ ಬೇಗ ಆಗಿಬಿಡುತ್ತೆ. ಇದೊಂದು ಸ್ವಲ್ಪ ರೆಡಿ ಮಾಡೋದಕ್ಕೆ ಟೈಮ್ ತೊಗೊಳುತ್ತೆ. ಹೂವು ಹಾಕೋದಾಗಿರ್ಬೋದು, ಕಳಸ ಕುಂಡಿಸೋದಾಗಿರ್ಬೋದು. ಸೊ ಇದಕ್ಕೆ ಸ್ವಲ್ಪ ಟೈಮ್ ತೊಗೊಳ್ತು. ಆ್ಯಂಡ್ ನಾನು ಆಲ್ಮೋಸ್ಟ್ 4:30ಗೆ ಎದ್ದಿದ್ದೆ. ಎದ್ದ ತಕ್ಷಣ ಸ್ನಾನ ಮಾಡಿಕೊಂಡು ಬಂದೆ, ಎಲ್ಲ ಕ್ಲೀನ್ ಮಾಡ್ತಾ ಇರೋ ಅಂಥದ್ದು. ಸೊ ಕಳಸ ಎಲ್ಲ ಕುಂಡಿಸಿದ್ದಾಯಿತು. ನೋಡ್ತಾ ಇರ್ಬೋದು ಇವಾಗ ಎಷ್ಟು ಚೆಂದ ಕಾಣ್ತಾ ಇದೆ ಅಂತ. ನಮ್ಮನೆಗೆ ಸಿಂಪಲಾಗೇ ಮಾಡೋ ಅಂಥದ್ದು. ಆ್ಯಂಡ್ ಫುಲ್ಲು ಗ್ರ್ಯಾಂಡಾಗಲಿ ಆ ಥರ ಏನೂ ಮಾಡೋದಿಲ್ಲ. ಇವಾಗ ಬಂದು ದೇವ್ರ ಮುಂದೆ ಇಡೋದಕ್ಕೆ ಬ್ಲೌಸ್ ಪೀಸು ಆ್ಯಂಡ್ ಬ್ಯಾಂಗಲ್ಸು, ಅರಿಶಿನ ಕುಂಕುಮ ಇದೆಲ್ಲ ಒಂದು ತಟ್ಟೆಗೆ ರೆಡಿ ಮಾಡ್ತಾಯಿದ್ದೀನಿ. ಬ್ಯಾಂಗಲ್ಸ್ ಈ ಥರ ಇದು ಗಾಜಿಂದೇ ಈ ಥರ ಬ್ಯಾಂಗಲ್ಸ್ ತೊಗೊಂಬಂದಿದ್ದೆ. ನಂಗೆ ತುಂಬ ಇಷ್ಟ ಆಯ್ತು ಇದು ಕಲರು. ಆ್ಯಂಡ್ ಅದೆಲ್ಲ ಇಟ್ಬಿಟ್ಟು ಮತ್ತು ಇನ್ನೊಂದು ತಟ್ಟೆಲಿ ಮಿಕ್ಸ್ ಫ್ರೂಟ್ಸ್ ಎಲ್ಲ ಇಟ್ಟಿದೆ.
ಇವಾಗ ದೀಪಗಳಿಗೆಲ್ಲ ಎಣ್ಣೆನೂ ಕೂಡ ಹಾಕಿ ಬಿಡ್ತಾ ಇದ್ದೀನಿ. ಹಾಕ್ಬಿಟ್ಬಿಟ್ರೆ ಆಮೇಲೆ ರೆಡಿ ಆಗಿಬಿಟ್ಟು ಬಂದು ಹಂಗೆ ದೀಪ ಹಚ್ಬೋದು ಅಂದ್ಬಿಟ್ಟು. ಆ್ಯಂಡ್ ತಟ್ಟೆಲಿ ನೋಡ್ತಾ ಇರ್ಬೋದು ಇವಾಗ ಏನೇನು ಇಟ್ಟಿದ್ದೀನಿ ಅಂತ. ಬ್ಲೌಸ್ ಪೀಸು, ಬಳೆ, ಅರಿಶಿನ, ಕುಂಕುಮ ಆ್ಯಂಡ್ ಎಲೆ ಅಡಿಕೆ ಇಷ್ಟೇ ಇಟ್ಟಿದ್ದಿತ್ತು. ಆ್ಯಂಡ್ ಇನ್ನೊಂದು ಪ್ಲೇಟಲ್ಲಿ ಮಿಕ್ಸ್ ಫ್ರೂಟ್ಸ್ ಇಟ್ಟಿದೆ ಒಂದು ತಟ್ಟೆಯಲ್ಲಿ. ಆ್ಯಂಡ್ ಇನ್ನೊಂದು ಏನಂದ್ರೆ ಅಲ್ಲಿ ದೇವ್ರ ಫೋಟೋ ಹತ್ರ ಇಡೋದಕ್ಕೆ ಅಷ್ಟು ಜಾಗ ಕೂಡ ಇಲ್ಲ, ಎಲ್ಲನೂ ಇಡೋದಕ್ಕಾಗಲ್ಲ. ಸೊ ಅದಕ್ಕೆ ಸಿಂಪಲ್ಲಾಗಿ ಹೀಗೆ ರೆಡಿ ಮಾಡಿದ್ದೀನಿ. ಆ್ಯಂಡ್ ಇದು ದೀಪ ಹಚ್ಚೋದಕ್ಕಿಂತ ಮುಂಚೆ ಹೇಗೆ ರೆಡಿ ಮಾಡಿದೆ ಅಂದ್ಬಿಟ್ಟು ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿರೋ ಅಂಥದ್ದು. ಇದು ಒಂದು ಹೊಸ್ಲಿಗೆ ಈ ಥರ ಸಿಂಪಲ್ಲಾಗಿ ರಂಗೋಲಿ ಹಾಕಿದೆ. ಆ್ಯಂಡ್ ಇದಾದಮೇಲೆ ಇವಾಗ ನಾನು ರೆಡಿ ಆಗೋಣ ಅಂತ ಬಂದಿದ್ದೀನಿ. ನಾನು ಬಂದಿವತ್ತು ಇದೊಂದು ಲೆಮನ್ ಯೆಲ್ಲೋ ಕಲರು ಫುಲ್ ಪ್ಲೇನ್ ಸೆಲ್ಫಲ್ಲಿ ಬರುತ್ತೆ. ಈ ಸ್ಯಾರಿ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ತೆಗೆದಿಟ್ಟಿದ್ದೆ ಲೆಮನ್ ಯೆಲ್ಲೋಗೆ. ಇದಕ್ಕೆ ನಾನು ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದೆ ಒಂದು, ಅದು ಕೂಡ ಇದು ವಿಡಿಯೋದಲ್ಲಿ ಹಾಕಿದ್ದೆ, ಪಿಂಕ್ ಕಲರ್ ಎಂಬ್ರಾಯ್ಡ್ರಿ ಬ್ಲೌಸು. ಸೊ ಇದನ್ನು ಮಿಕ್ಸ್ ಮ್ಯಾಚ್ ಮಾಡಿ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಆ ಸ್ಯಾರಿಗೆ ಈ ಬ್ಲೌಸ್ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಅದ್ರ ಸ್ಯಾರಿದು ಬ್ಲೌಸ್ ಕೂಡ ನಾನು ಸ್ಟಿಚ್ ಮಾಡಿಸಿರಲಿಲ್ಲ. ಸೊ ಒಂದೇ ಥರ ಇದ್ರಷ್ಟು ಚೆನ್ನಾಗಿ ಕಾಣಲ್ಲ ಅಂದ್ಬಿಟ್ಟು ಮಿಕ್ಸ್ ಮ್ಯಾಚ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಅದು ಎರಡು ಕಾಲರ್ ಕಾಂಬಿನೇಷನ್ನು ಎಷ್ಟು ಚೆನ್ನಾಗಿ ಸೂಟ್ ಆಗ್ತಾಯಿದೆ ಅಂತ. ಆ್ಯಂಡ್ ನಂದು ಎಲ್ಲ ರೆಡಿಯಾಗಿದ್ದಾಯಿತು. ಹೇರ್ ಸ್ಟೈಲ್ ಸ್ನಾನ ಮಾಡಿದ್ನಲ್ಲ ಅದು ಫುಲ್ಲು ಡ್ರೈ ಆಗಿರಲಿಲ್ಲ. ಸೊ ಅದಕ್ಕೆ ಜಾಸ್ತಿ ಹಸಿ ಥರ ಇದೆ. ಆ್ಯಂಡ್ ಇವಾಗ ದೀಪ ಹಚ್ಬಿಡೋಣ ಅಂದ್ಬಿಟ್ಟು ಬಂದೆ ದೀಪ ಹಚ್ಚೋದಕ್ಕೆ. ಹೂವು ಎಲ್ಲ ಮುಟ್ಕೊಂಡು ಅದಾದಮೇಲೆ ನಾನು ಕೂಡ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ದೀಪ ಹಚ್ಚೋ ಅಂಥದ್ದು. ನಾನು 4:30ಗೆ ಎದ್ದರೂ ಕೂಡ ಎಲ್ಲ ರೆಡಿ ಮಾಡಿ ದೇವ್ರ ಫೋಟೋ ಇದನ್ನೆಲ್ಲ ರೆಡಿ ಮಾಡಿ ಕ್ಲೀನ್ ಮಾಡಿ ದೀಪ ಹಚ್ಚೋ ಅಷ್ಟೊತ್ತಿಗೆ 7:15 ಆಯಿತು ಟೈಮು. ನಾನು 5:30 6ಗೆಲ್ಲ ಆಗಿಬಿಡುತ್ತೆ ಅಂದ್ಕೊಂಡೆ, ಬಟ್ ಆದರೂ ಟೈಮ್ ಜಾಸ್ತಿನೇ ಆಯಿತು. ಇನ್ನೊಂದು ಏನಂದರೆ ಧನ್ವಿತ್ ಎದ್ದಿರಲಿಲ್ಲ. ಸೊ ಹಾಗಾಗಿ ಇನ್ನೂ ಸ್ವಲ್ಪ ಬೇಗ ಆಯಿತು ಅಂತ ಹೇಳ್ಬೋದು. ಅವನು ಎದ್ದಿದ್ದ ಅಂದರೆ ಏನು ಕೆಲಸನೂ ಆಗೋದಿಲ್ಲ, ಅವನು ಎತ್ಕೊಂಡೇ ಇರಬೇಕು. ಎದ್ದ ತಕ್ಷಣ ಮೂಡ್ ಆಫ್ ಆಗೇ ಇರುತ್ತೆ ಸ್ವಲ್ಪ ಹೊತ್ತು. ಸೊ ಅವ್ನು ಮಲಗಿದ್ನಲ್ಲ ಅಷ್ಟೊತ್ತಿಗೆ ಪೂಜೆ ಮಾಡಿಬಿಡೋಣ ಅಂದ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಆ್ಯಂಡ್ ನೀವೆಲ್ಲ ಹೇಗೆ ಮಾಡಿದ್ರಿ ವರಮಹಾಲಕ್ಷ್ಮಿ ಹಬ್ಬನ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ. ನಮ್ಮ ಮನೇಲಿ ಇಷ್ಟೇ ಸಿಂಪಲ್ಲಾಗೇ ಮಾಡೋದು, ಬಟ್ ಇಷ್ಟು ಮಾಡಿದ್ರೂ ಅದೇನೋ ಒಂಥರ ಖುಷಿ ಅನಿಸುತ್ತೆ ನನಗೆ. ತುಂಬ ಗ್ರ್ಯಾಂಡಾಗಿ ಮಾಡೋರು ಕೂಡ ಇರ್ತಾರೆ, ಬಟ್ ನಮಗೆ ಸಾಕಿಷ್ಟೇ ಅನಿಸುತ್ತೆ. ಇವಾಗ ಅದು ಇದಿರುತ್ತಲ್ಲ ಊದುಗಡ್ಡೆ ಎಲ್ಲ ಹಚ್ಚಿ ಇಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಈಗ ನೋಡ್ತಾ ಇರ್ಬೋದು ಹೇಗೆ ಕಾಣ್ತಾ ಇದೆ ದೀಪ ಎಲ್ಲ ಹಚ್ಚಿದ್ಮೇಲೆ ಅಂತ. ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಸೊ ಮುಂದಿನ ವರ್ಷ ದೇವ್ರ ಕೂರಿಸಿ ಪೂಜೆ ಮಾಡೋ ಅಂಥ ಅವಕಾಶ ಸಿಕ್ಕದೆ ಖಂಡಿತವಾಗಿ ಮಾಡ್ತೀನಿ. ಆ್ಯಂಡ್ ಈ ವರ್ಷ ಇಷ್ಟು ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಆ್ಯಂಡ್ ಈ ಒಂದು ವ್ಲಾಗ್ನ ಬಂದು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ಈ ರೀತಿಯಾಗಿತ್ತು ವರಮಹಾಲಕ್ಷ್ಮಿ ಹಬ್ಬ. ಆ್ಯಂಡ್ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.